ಬದುಕಿನಲ್ಲಿ ನಾವು ಅಂದುಕೊಂಡಂತೆ ಆಗದೇ ಇದ್ದಾಗ, ಬಾಗಿಲುಗಳು ಮುಚ್ಚಿದಾಗ ಒಂದು ಆಶಾಭಾವನೆ ಮೂಡೋದು ಜ್ಯೋತಿಷ್ಶಾಸ್ತ್ರದ ಮೂಲಕ. ಆಧ್ಯಾತ್ಮದ ಆಳ ಅಗಲವನ್ನು ಅರಿತು ಜನರಿಗೆ ಪರಿಹಾರವನ್ನು ಕಂಡುಕೊಡುವ ಮೂಲಕ ಬಹಳಷ್ಟು ಜನರಿಗೆ ದಾರಿದೀಪವಾದವರಿಗೆ ಇದೀಗ ಮುಂದಿನ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಆ ಪ್ರಶಸ್ತಿಯೇ ಜ್ಯೋತಿಷ್ಯ ರತ್ನ ಪ್ರಶಸ್ತಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಜ್ಯೋತಿಷ್ಯ ರತ್ನ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿ ಅವರು. ಇವರನ್ನು ಗೌರವಿಸೋದಕ್ಕೆ ನಾಗರಾಜ್ ಅವರ ಜೊತೆಯಾಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಬಿರಾದರ್ ಸರ್, ನೀವು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಭಿನ್ನ ಪ್ರಯೋಗದ ಮೂಲಕ ಸಂಚಲನ ಸೃಷ್ಟಿಸಿರುವಂತಹ ನಮ್ಮ ಜ್ಯೋತಿಷ್ಯ ರತ್ನ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರನ್ನ ಇದೀಗ ಕರ್ನಾಟಕ ನ್ಯೂಸ್ ಬೀಟ್ ಕೊಡುಮಾಡ್ತಾ ಇರುವಂತಹ ಜ್ಯೋತಿಷ್ಯ ರತ್ನ ಪ್ರಶಸ್ತಿಯನ್ನ ನೀಡಿ ನಿಮ್ಮ ಚಪ್ಪಾಳಿಗಳ ಮುಖಾಂತರ ಪ್ರೀತಿಯಿಂದ ಅಭಿನಂದಿಸಲಾಗ್ತಾ ಇದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಜ್ಯೋತಿಷ್ಯ ರತ್ನ ಪಡೆದಿರುವಂತಹ ಪಂಡಿತ್ ದಿನೇಶ್ ಗುರೂಜಿ ಅವರಿಗೆ. ನಮಸ್ಕಾರ ಎಲ್ಲರಿಗೂ. ಅನೇಕ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಿದ್ದೀರಾ. ಜ್ಯೋತಿಷ್ಯನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಅನಿಸುತ್ತೆ. ಇವತ್ತಿನ ಕಾಲದಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಜ್ಯೋತಿಷ್ಯನ ಭಾಳ ಅಲಗೆಳಿತಕ್ಕಂಥ ಕಾಲ ಬಂದಾಗ, ಕಳೆದ 30 ವರ್ಷದಿಂದ ನಾನು ಆ್ಯಕ್ಚುಲಿ ಜ್ಯೋತಿಷ್ಯ ಇರಲಿಲ್ಲ, ಸಾಫ್ಟ್ವೇರಲ್ಲಿದ್ದೆ. ಅನೇಕ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಕಾರ್ಪೊರೇಟ್ ವರ್ಲ್ಡಲ್ಲಿ ಬಂದಾಗ ಇದರಲ್ಲಿ ಏನೋ ಒಂದು ವಿಜ್ಞಾನ ಇದೆ, ಇದರಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ಹೇಳಿ ಅದರಲ್ಲಿ ಒಂದು ವಿಚಾರವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ 30 ವರ್ಷಗಳ ಕಾಲ ಆದ ನಂತರ ಎಲ್ಲರಿಗೂ ಇದನ್ನು ಹೇಳ್ಕೊಳ್ಳೋಣ ಅನ್ನೋ ಒಂದು ವಿಚಾರ ಬಂತು. ಒಂದು ಖುಷಿ ವಿಚಾರ ಏನು ಅಂತಂದರೆ, ಇಲ್ಲಿ ಎಲ್ಲ ರಂಗದಲ್ಲಿರೋರು, ಎಲ್ಲ ಸಾಧಕರು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ರತ್ನಗಳಾಗಿದ್ದೀರಾ. ನನಗೇನು ಖುಷಿ ಅಂತಂದರೆ, ಕಳೆದ 10 ವರ್ಷದಿಂದ ಜ್ಯೋತಿಷ್ಯ ಹೇಳ್ಕೊಟ್ಟಿದ್ದೀನಿ. 65,000 ಜನ ವಿದ್ಯಾರ್ಥಿಗಳು ಎಲ್ಲ ರಂಗದಲ್ಲಿರ್ತಕ್ಕಂಥವ್ರು ಜ್ಯೋತಿಷ್ಯ ಕಲ್ತಿದ್ದಾರೆ. ಅದೇ ನನಗೆ ಖುಷಿ. ಸಿನಿಮಾ ರಂಗದವ್ರು ಕಲ್ತಿದ್ದಾರೆ, ಹಾಗೆ ಯೋಧರು ಕಲ್ತಿದ್ದಾರೆ, ಡಾಕ್ಟರ್ಸ್ ಕಲ್ತಿದ್ದಾರೆ. ಒಂದು ವಿಚಾರ ಹೇಳಬೇಕು ಅಂತಂದರೆ, ತುಂಬ ಜನಕ್ಕೆ ಗೊತ್ತಿಲ್ಲ, ನಾಸಾದಿಂದ 3 ಜನ ನನ್ನ ಹತ್ರ ಜ್ಯೋತಿಷ್ಯ ಲಾಸ್ಟ್ ಇಯರ್ ಕಲ್ತಿದ್ರು. 3 ಮೆಂಬರ್ಸ್ ಫ್ರಮ್ ನಾಸಾ. ISROದಿಂದ ಒಂದು 8 ಜನ ಕಲ್ತಿದ್ದಾರೆ. ಇದರಲ್ಲಿ ಏನೋ ಒಂದು ಸತ್ಯ ಅಡಗಿರ್ಬೋದು ಅಂತ ಬಂದು ಕಲಿತಾಗ, ಸೈನ್ಸ್ ಮುಖಾಂತರ ಹೇಳಿದಾಗ ಡೆಫಿನೆಟ್ಲಿ ಅದು ಸಕ್ಸಸ್ ಆಗುತ್ತೆ. ಇವತ್ತಿನ ಕಾಲದಲ್ಲಿ ದೋಷ ಹೇಳಿ ಹೇಳಿ ಹೆದರಿಸೋವಂಥವರೇ ಜಾಸ್ತಿ ಆಗಿದೆ. ಅದಕ್ಕೆ ಜ್ಯೋತಿಷ್ಯದಿಂದ ಸ್ವಲ್ಪ ದೂರ ಇರ್ತಾರೆ ಜನ. ಅದರ ಬದಲು ಸೈಕಾಲಜಿ ಅನ್ನೋದನ್ನು ನಾವು ಏನು ಸಬ್ಜೆಕ್ಟ್ನ ನಾವು ಕಲಿತೀವೋ, ಅಸ್ಟ್ರಾಲಜಿ ಸೈಕಾಲಜಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಭಾಳ ಒಂದು ವಿಚಾರ. ಸೊ ಅಸ್ಟ್ರಾಲಜಿ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತುಂಬ ಜನ ಕ್ವಶನ್ ಮಾರ್ಕ್ ಇರುತ್ತೆ. 15 ಕೋಟಿ ದೂರ ಇರತಕ್ಕಂಥ ಸೂರ್ಯ ನಮಗೆ ಬೆಳಕು ಕೊಟ್ಟು ಜೀವನ ನಡೆಸ್ತಾ ಇದೆ. ಒಂದು ವಾರ ಸೂರ್ಯ ಬಂದಿಲ್ಲ ಅಂದರೆ ನಾವು ಯಾರೂ ಇಲ್ಲ ಇಲ್ಲಿ. ಒಂದೇ ಒಂದು ವಾರ. ಸೊ ದೇರ್ ಈಸ್ ಎನರ್ಜಿ. ಆ ಎನರ್ಜಿನ ನಾವು ವೇವ್ ಲೆಂತ್ ಅಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಚಂದ್ರನೂ ಕೂಡ ನಮ್ಮ ಭೂಮಿನ ಒಂದು ರೀತಿ ಟೈಡಲ್ ಮೂನ್ ಅಂತಲೂ ಕರೀತಾರೆ. ಹಾಗೆ ಗುರು ಗ್ರಹ ಇಲ್ಲ ಅಂದರೆ ಭೂಮಿ ಇಲ್ಲ. ನೀವು ಬೇಕಾದ್ರೆ ಗೂಗಲ್ ಮಾಡಿ, ವಾಟ್ ಈಸ್ ದಿ ಯೂಸ್ ಆಫ್ ಜುಪಿಟರ್ ಅಂತ ಗೊತ್ತಾಗುತ್ತೆ. ಆಸ್ಟ್ರಾಯ್ಡ್ ಬೆಲ್ಟ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದೆ ಜುಪಿಟರ್. ಸೊ ಭೂಮಿನ ರಕ್ಷಣೆ ಮಾಡ್ತಾ ಇದೆ ಗುರುಗ್ರಹ. ಸೊ ಈ ರೀತಿಯೆಲ್ಲ ನಾವು ಕೆಲವೆಲ್ಲ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಾವು ತೊಗೊಂಡಾಗ ಡೆಫಿನೆಟ್ಲಿ ಅವಾಗ ಅರ್ಥ ಆಗುತ್ತೆ, ದೇರ್ ಈಸ್ ಸಮ್ ಸೈನ್ಸ್ ಸಮ್ವೇರ್ ದೇರ್. ಸೊ ಅಸ್ಟ್ರಾಲಜಿ ಈಸ್ ಸೈನ್ಸ್, ಮ್ಯಾಥಮ್ಯಾಟಿಕ್ಸ್,
ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪಿರಿಮೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ಋಷಿಮುನಿಗಳಿಂದ ಬಂದಿರತಕ್ಕಂಥದ್ದು. ಸೊ ಇದರಲ್ಲಿ ಒಂದು ಸಾಧನೆ ಮಾಡಿ ಒಂದು 65,000 ಜನಕ್ಕೆ ವಿದ್ಯಾರ್ಥಿಗಳಿಗೆ ಈ ವಿದ್ಯೆ ಹೇಳಿಕೊಟ್ಟು ಅವರ ಜೀವನದಲ್ಲಿ ಬರ್ತಕ್ಕಂಥ ಒಂದು ಗುಡ್ ಟೈಮ್ ಬ್ಯಾಡ್ ಟೈಮ್ ನೋಡ್ಕೊಳ್ಳೋಕ್ಕೆ ಸಾಕಷ್ಟು ಸಹಾಯ ಆಗುತ್ತೆ. ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಜ್ಯೋತಿಷ್ಯದಲ್ಲಿ ಯಾವುದೇ ಕಾರಣದಲ್ಲಿ ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಜ್ಯೋತಿಷ್ಯ ಅಂದಿದ ತಕ್ಷಣ ನಾವು ನಾಳೆ ನಾನೇ ಕಾರ್ಪೊರೇಟ್ರ್ ಆಗಿಬಿಡ್ಬೋದು ಅಥವಾ ನಾನೇ CM ಆಗಿಬಿಡ್ಬೋದು, ಆ ಥರ ಸಾಧ್ಯ ಇಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಸ್ಟ್ರೆಂತ್ ಇರುತ್ತೆ ಆ ಸ್ಟ್ರೆಂತ್ ಸ್ವಾಟ್ ಅನಾಲಿಸಿಸ್ ಅಂತ ಕರೀತಾರೆ. ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಆ್ಯಂಡ್ ಥ್ರೆಟ್, ಅದನ್ನು ಜ್ಯೋತಿಷದಲ್ಲಿ ಡೆಫಿನೆಟ್ಲಿ ಮ್ಯಾನೇಜ್ಮೆಂಟ್ ರೀತಿ ಕಲಿಬೋದು. ಇರಲಿ, ಇವತ್ತಿನ ದಿವಸ ಭಾಳ ಅದ್ಭುತವಾಗಿರ್ತಕ್ಕಂಥ ಸಂಜೆ ಕರ್ನಾಟಕ ನ್ಯೂಸ್ ಬೀಟ್ ಅವರು 13ನೇ ವರ್ಷ, ಹಿಂದಿ ಪತ್ರಿಕೋದ್ಯಮದಲ್ಲಿ 13ನೇ ವರ್ಷ ಮತ್ತು ಮೀಡಿಯಾದಲ್ಲಿ 3 ವರ್ಷ. ನಮ್ಮ ದೇಹದಲ್ಲಿ ಹುಟ್ಟಿದಾಗಲಿಂದ ಸಾಯೋವರೆಗೂ ಕೂಡ ಡಾಕ್ಟರ್ಗೆ ಗೊತ್ತಿರುತ್ತೆ, ಒಂದೇ ಒಂದು ಅಂಗ ರನ್ ಆಗ್ತಾನೇ ಇರುತ್ತೆ ಫ್ರಮ್ ಬರ್ತ್ ಟು ಡೆತ್, ದಟ್ ಈಸ್ ಹಾರ್ಟ್ ಬೀಟ್. ಹಾರ್ಟ್ ಬೀಟ್ ಇದ್ದೇ ಇರುತ್ತೆ. ಸೊ ಹಾಗೆ ಈ ಕರ್ನಾಟಕ ನ್ಯೂಸ್ ಬೀಟ್ ನಿರಂತರವಾಗಿ ಇರಲೇಬೇಕು ಅಂತ ಹೇಳಿ ನಾಗರಾಜ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಹರಿಯವರೇ, ಸೊ ಭಾಳ ಆತ್ಮೀಯರು, ಭಾಳ ಹೇಳಿದ್ರು. ನಿಮಗೆ ಜ್ಯೋತಿಷ್ಯ ರತ್ನ ಯಾಕೆ ಸರ್ ಅಂತ ಕೇಳಿದೆ. ಇಲ್ಲ ನೀವು ಭಾಳಷ್ಟು ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿದ್ದೀರಾ, ಅದಕ್ಕೆ ನಾವು ಒಂದು ನಿಮಗೆ ರತ್ನ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸತತವಾಗಿ ನಿಮಗೆ ಸಕ್ಸಸ್ಫುಲ್ ಆಗಿರಲಿ ಅಂತ ಹೇಳಿ ಆ ದೇವರಲ್ಲಿ ಬೇಡ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಇದೀಗ ಪಂಡಿತ್ ದಿನೇಶ್ ಗುರೂಜಿಯವರ ಪರವಾಗಿ ನಮ್ಮ ಮುಖ್ಯಸ್ಥರು, ಸಂಪಾದಕರು ನಾಗರಾಜ್ ಅರೆಹೊಳೆ ಅವರನ್ನು ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಮ್ಮೆ ಜೋರಾದ ಚಪ್ಪಾಳಿ. ಜ್ಯೋತಿಷ್ಯ ರತ್ನ ಪ್ರಶಸ್ತಿ ಪಡೆದಿರುವಂತಹ ಪಂಡಿತ್ ದಿನೇಶ್ ಗುರೂಜಿ ಅವರಿಗೆ ಅಭಿನಂದನೆಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.